ಹಾಯ್ ಫ್ರೆಂಡ್ಸ್, ಆಶಾ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ಫುಲ್ಲು ಪ್ಲೇನ್ ಅಕ್ಕಿ ಹಿಟ್ಟು ತೊಗೊಂಡು ಅಕ್ಕಿ ಹಿಟ್ಟಲ್ಲಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಹೆಂಚನ್ನ ಕಾಯಕ್ಕಿಟ್ಕೊಂಡು ಬಡಿಯೋ ರೊಟ್ಟಿ ಇದು. ಕೈಯಲ್ಲೇ ಹಿಂಗೆ ಬಳೆದು ತೆಳುಗೆ ನಮಗೆ ಎಷ್ಟು ತೆಳು ಬೇಕೋ ಎಷ್ಟು ಬಂದಿರಬೇಕು ನೋಡಿಕೊಂಡು ರೊಟ್ಟಿ ಬೆಳೀತಾಯಿದ್ದೀನಿ. ಅದ್ರ ಮೇಲೆ ಒಂದು ಲಿಡ್ ಮುಚ್ಚಿ ಫುಲ್ಲು ಕೆಂಪಗಾಗುವಂಗೆ ಗರಿ ಹಾಕಿ ಬೇಯಿಸ್ಕೋಬೇಕು. ನನಗೆ ಈ ರೀತಿ ಬೆಂದ್ರೇ ನನಗೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು, ತುಂಬ ತೆಳು ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಸೌಂಡು ನಿಮಗೆ ಕೇಳಿಸ್ಬೋದು. ಎತ್ತಬೇಕಿದ್ರೆ ಮಡಿಸ್ಬೇಕಿದ್ರೆಲ್ಲ ಗರಿ ಗರಿ ಸೌಂಡ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ. ಇದ್ರ ಜೊತೆ ನಾನಿವತ್ತು ಕಾಂಬಿನೇಷನ್ ಆಗಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಸೂಪರಾಗಿದೆ ಹಾಗಲಕಾಯಿ ಗೊಜ್ಜು. ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ಹಾಗಲಕಾಯಿಂದ ಚಟ್ನಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನಾನಿವತ್ತು ಕಾಂಬಿನೇಷನ್ ಆಗಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಇದ್ರ ಜೊತೆ ಒಂದೊಂದು ದಿನ ಟೊಮೊಟೊ ಗೊಜ್ಜು ಮಾಡ್ತೀನಿ, ಒಂದಿನ ಲಾಸ್ಟ್ ಟೈಮು ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಇವತ್ತಂತೂ ಇದೊಂದು ಸೆಕೆಂಡ್ ರೊಟ್ಟಿ ಮಾಡ್ತಾಯಿದ್ದೀನಿ. ಸೆಕೆಂಡ್ ಮಾಡ್ತಾಯಿರೋದು ಇದು 2 ರೊಟ್ಟಿ. ಬೇಗ ಆಗುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಅಂದರೆ ತೆಳು ಹಾಕಿರ್ತೀವಲ್ವ, ಆ ರೀಸನ್ಗೆ ಬೇಗ ಬೆಂದೋಗುತ್ತೆ. ನೋಡಿ, ಈ ಥರ ಕೆಂಪಗಾಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಡಿಸ್ಕೊಂಡು ಕೈಯಲ್ಲೇ ನೋಡಿ 2 ರೊಟ್ಟಿ ಆಯಿತು. ಇವಾಗ ನಾನು ಹಾಗಲಕಾಯಿ ಗೊಜ್ಜು ಮಾಡಿರೋದನ್ನ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸಾಕಾಯಿತು ಇಷ್ಟು. ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಬಿಸಿನೇ ತಿನ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ಅಲ್ಲಿ ಮಾಡಿ ಕೊಟ್ಟಿದ್ದೀನಿ, ಅಲ್ಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.